ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 2021 ಕಟ್ ಆಫ್ ಏನಾಗಿರ್ಬೋದು MBBSಗೆ ಸಂಬಂಧಪಟ್ಟಾಗೆ ಅದರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಶೇರ್ ಮಾಡಲು ಪ್ರಯತ್ನ ಮಾಡ್ತೇನೆ. ಸೊ ಮೊದಲು ನಾವೇನಪ್ಪ ಅಂದರೆ ತಿಳ್ಕೊಳ್ಬೇಕಾಗತ್ತೆ ಕಟ್ ಆಫ್ ಅಂದರೆ ಏನು. ಯಾಕಂದರೆ ಭಾಳ ಜನ ನಾನು ಇನ್ಸ್ಟಾನಲ್ಲೂ ಕೇಳ್ತಾ ಇದ್ದಾರೆ, ಸರ್ ಕಟ್ ಆಫ್ 2021 ಕಳಿಸಿ ಅಂತ. ಸೊ ನೋಡಿ, ಕಟ್ ಆಫ್ ಮೊದಲೇ ಬಿಡೋದಿಲ್ಲ. ಕಟ್ ಆಫ್ ಏನಾಗುತ್ತೆ ಅಂದರೆ ಒಂದು ರೌಂಡ್ ಕೌನ್ಸಿಲಿಂಗ್ ಆಗಬೇಕಾಗತ್ತೆ. ಒಂದು ರೌಂಡ್ ಕೌನ್ಸಿಲಿಂಗ್ ಆದ ನಂತರ ಯಾವುದೊಂದು ಪರ್ಟಿಕ್ಯುಲರ್ ಕಾಲೇಜ್ ಕನ್ಸಿಡರ್ ಮಾಡಿದಾಗ ಆ ಕಾಲೇಜ್ಗೆ ಕೊನೆ ವಿದ್ಯಾರ್ಥಿಗೆ ಏನು ಸೀಟ್ ಸಿಗುತ್ತೆ ನೋಡಿ, ಆತನ ರ್ಯಾಂಕಿಂಗ್ ಏನಿರುತ್ತೆ ಅದಕ್ಕೆ ಕಟ್ ಆಫ್ ಅಂತ ಕರಿತೀವಿ. ಈಗ ನೀಟ್ ಬಿಡುತ್ತೆ, ಅದು ಕಟ್ ಆಫ್ ಏನಪ್ಪ ಅಂದರೆ ಅದು ಎಲಿಜಿಬಿಲಿಟಿ ಆಗುತ್ತೆ. ಅದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಮಕ್ಕಳಿಗೆ. ಅದು ಎಲಿಜಿಬಿಲಿಟಿ ಮಿನಿಮಮ್ ಇಷ್ಟು ಅಂತೇಳಿ ಕಟ್ ಆಫ್ ಇಡ್ತಾರೆ. ಅದು ಎಲಿಜಿಬಿಲಿಟಿ ಕಟ್ ಆಫ್. ಅದು ಅಷ್ಟು ಮಾರ್ಕ್ಸ್ ತೆಗೆದುಕೊಂಡು 140 143 150 ಈ ರೀತಿ ಎಲಿಜಿಬಿಲಿಟಿ ಕೊಡ್ತಾರೆ. ಸೊ ಜನರಲ್ ಆಗಲಿ ಈ ರೀತಿ PH ಕ್ಯಾಟಗರಿಗಾಗಲಿ ಈ ರೀತಿ ಒಂದು ಎಲಿಜಿಬಿಲಿಟಿ ಕೊಟ್ಟಿರ್ತಾರೆ, ಅದು ಬೇರೆ ಆಗುತ್ತೆ ಇಲ್ಲಿ. ಬಟ್ ಕಾಲೇಜ್ನಲ್ಲಿ ಅಡ್ಮಿಷನ್ ಒಂದು ಆಪ್ಷನ್ ಎಂಟ್ರಿ ಮಾಡುವಾಗ ಕೌನ್ಸಿಲಿಂಗ್ ಪ್ರೊಸೆಸ್ ಹೇಳಬೇಕಂದ್ರೆ ಕಾಲೇಜ್ನಲ್ಲಿ ಕೊನೆ ವಿದ್ಯಾರ್ಥಿಗೆ ಸೀಟ್ ಸಿಗುತ್ತೆ ನೋಡಿ, ಆತನ ರ್ಯಾಂಕಿಂಗ್ ಕಟ್ ಆಫ್ ಅಂತ ಕರಿತೀವಿ. ಸೊ ಕಟ್ ಆಫ್ ಭಾಳಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಈ ಕರ್ನಾಟಕದಲ್ಲಿ ಆಗಲಿ ಸೀಟ್ ಇನ್ಕ್ರೀಸ್ ಒಂದೊಳ್ಳೆ ಕಟ್ ಆಫ್ ಲೋ ಆಗಬೇಕು ಅಂತಂದರೆ ಒಂದು ನಮ್ಮ ಕಾಲೇಜಲ್ಲಿ ನಮ್ಮಲ್ಲಿ ಗೌರ್ಮೆಂಟ್ ಸೀಟು ಅಥವಾ ಬೇರೆ ಯಾವುದೊಂದು ಹೊಸದಾಗಿ ಕಾಲೇಜ್ ಆ್ಯಡ್ ಆಗಬೇಕಾಗತ್ತೆ. ಎರಡನೇದು, ಈಗಿರುವಂಥ ಕಾಲೇಜುಗಳಲ್ಲಿ ಸೀಟ್ ಇನ್ಕ್ರೀಸ್ ಆದರೆ ಕಟ್ ಆಫ್ ಲೋ ಆಗುವಂಥ ಸಾಧ್ಯತೆ ಇರುತ್ತೆ. ಅಥವಾ ನಮ್ಮಲ್ಲಿರುವಂಥ ಮಕ್ಕಳು ಅಂದರೆ ಆಲ್ ಇಂಡಿಯಾ ಕೋಟಾ ಮುಖಾಂತರ ಬೇರೆ ಸ್ಟೇಟ್ನಲ್ಲೂ ಅಥವಾ ನಮ್ಮ ಸ್ಟೇಟ್ನಲ್ಲೂ ಸೀಟ್ನ ತೆಗೆದುಕೊಂಡ್ರೆ KEನಲ್ಲಿರುವಂಥ 85% ಕೋಟಾದ ಅಡಿಯಲ್ಲಿ ನಾವು ಏನಪ್ಪ ಅಂದರೆ ಈ ಒಂದು ಕಟ್ ಆಫ್ ಲೋ ಅಂತ ಸ್ವಲ್ಪ ಲೋ ಆಗುವಂಥ ಸಾಧ್ಯತೆ ಯೂಸಲಿ ಇರುತ್ತೆ. ಇವೆಲ್ಲ ಕಂಡೀಷನ್ಸ್ ಇರುತ್ತೆ. ಸೊ ನಾವೀಗ 2020ಯಲ್ಲಿ ಏನಿತ್ತು ಕಟ್ ಆಫ್, ಅಲ್ಲಿಂದ ನಾವು ನೋಡೋಣ, ಒಂದು ಗೆಸ್ ಮಾಡ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟೇ, ಇಷ್ಟು ಆಗ್ಬೋದಪ್ಪ ಅಂಥೇಳಿ. ಎಕ್ಸಾಕ್ಟ್ಲಿ ಹೇಳೋಕ್ಕಾಗೋದಿಲ್ಲ, ಬಟ್ ಮಾರ್ಕ್ಸ್ ತೆಗೆದುಕೊಂಡ್ರೆ ಭಾಳಷ್ಟು ದೂರ ಹೋಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಫಾರ್ ಎಕ್ಸಾಂಪಲ್ 510 ಅಂಕ ತೆಗೆದುಕೊಂಡಿರುವಂಥ ಸಂಖ್ಯೆನೇ ಭಾಳಷ್ಟು ಇರುತ್ತೆ. 250ರಿಂದ ಮಿನಿಮಮ್ 500 ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಷ್ಟು ಜನ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ 510 ಮಿನಿಮಮ್ ತೆಗೆದುಕೊಂಡಿರ್ತಾರೆ. ಸೊ ಅವ್ರಿಗೆ ಯೂಸಲಿ ರ್ಯಾಂಕಿಂಗಲ್ಲಿ ಭಾಳಷ್ಟು ವ್ಯತ್ಯಾಸ ಬರುತ್ತೆ. KCETಯಲ್ಲಿ ಆಲ್ರೆಡಿ ನಿಮಗೆ ಅನುಭವ ಆಗಿದೆ ಅನ್ಕೋತೀನಿ. ಒಂದೊಂದು ಅಂಕ ಡಿಫ್ರೆನ್ಸ್ ಇದ್ದರೆ ಮೊದಲು ಸೇಮ್ ಇದ್ರೂ ಸಹ ಏನಪ್ಪ ಅಂದರೆ ಭಾಳಷ್ಟು ಥೌಸಂಡ್ಸ್ ಆಫ್ ಡಿಫ್ರೆನ್ಸಲ್ಲಿ ಬಂದಿದೆ. ಸೇಮ್ ಸಹ ಇಲ್ಲಿನೂ ಸಹ ಆಗುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಪ್ಪ ಅಂದರೆ ಆಲ್ ಇಂಡಿಯಾ ರ್ಯಾಂಕಿಂಗ್ನ ಕನ್ಸಿಡರ್ ಮಾಡ್ತೀನಿ. ಆಲ್ ಇಂಡಿಯಾ ರ್ಯಾಂಕಿಂಗ್ ಯಾವಾಗ ಬರುತ್ತೋ ನೋಡಿ, ನಮ್ಮ ಕರ್ನಾಟಕದಿಂದ ನೀಟ್ ಸಪ್ರೇಟಾಗಿ ರ್ಯಾಂಕಿಂಗ್ ಕೊಡೋದಿಲ್ಲ. ಆಲ್ ಇಂಡಿಯಾ ರ್ಯಾಂಕಿಂಗ್ನಿಂದ ಏನು ಬರುತ್ತೋ ಅದನ್ನು ಕನ್ಸಿಡರ್ ಮಾಡಿ ನಿಮಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಆನ್ಲೈನ್ ಇರುತ್ತೆ. ಕನ್ಫ್ಯೂಸ್ ಆಗೋದು ಬೇಡ. ಆಲ್ ಇಂಡಿಯಾ ರ್ಯಾಂಕಿಂಗ್ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಓಕೆ, ಸಪ್ರೇಟಾಗಿ ರ್ಯಾಂಕಿಂಗ್ ಒಟ್ಟಾಗಿ ಬಿಡೋದಿಲ್ಲ. ಸೊ ಹಾಗಾಗಿ ಆಲ್ ಇಂಡಿಯಾ ರ್ಯಾಂಕಿಂಗ್ ತೆಗೆದುಕೊಂಡ್ರೆ ನಾವೇನಪ್ಪ ಅಂದ್ರೆ ನಿಯರ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಕ್ಸಾಕ್ಟ್ ಹೇಳೋಕ್ಕಾಗೋದಿಲ್ಲ, ನಿಯರ್ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮೊಂದು ರ್ಯಾಂಕಿಂಗ್ ಅಂದರೆ 1,50,000 ಬಂದಿದೆ ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. 1,50,000 ರ್ಯಾಂಕಿಂಗ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿದೆ ಅಂದರೆ ಈ 1,50,000 ಇನ್ ಬಿಟ್ವೀನ್ ಎಷ್ಟು ಜನ ಕರ್ನಾಟಕದ ಮಕ್ಕಳಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಒಂದು. ಎರಡನೇದು, ನಿಮ್ಮ ಕ್ಯಾಟಗರಿ ಏನಿದೆಯೋ ಆ ಕ್ಯಾಟಗರಿ ಎಷ್ಟು ಜನ ಮಕ್ಕಳಿದ್ದಾರೆ ಅದ್ರ ಮೇಲೂ ಸಹ ಡಿಪೆಂಡ್ ಆಗುತ್ತೆ. ಹಾಗಾಗಿ ಕಟ್ ಆಫ್ ಯೂಸಲಿ ವೇರಿ ಆಗುತ್ತೆ. ಸೊ ಅದನ್ನು ಎಕ್ಸಾಕ್ಟ್ ಹೇಳೋದು ಭಾಳ ಕಷ್ಟ ಆಗುತ್ತೆ. ಬಟ್ ಯೂಸಲಿ ಕಾಂಪಿಟೇಷನ್ ಇರುತ್ತೆ. ಯಾಕಂದರೆ ನಮ್ಮ ಹತ್ರ ಅಷ್ಟೊಂದು ಗೌರ್ಮೆಂಟ್ ಸೀಟ್ ಆ್ಯಕ್ಚುಲಿ ಇರುವುದಿಲ್ಲ, ಹೌದಾ? ಹಾಗಾಗಿ ಕಾಂಪಿಟೇಷನ್ ಅಂತೂ ಇದ್ದೇ ಇರುತ್ತೆ. ಸ್ಕ್ರೀನ್ ಮೇಲೆ ಸಹ ತೋರಿಸ್ತಾ ಇದು ನೋಡ್ಬೋದು. ಮೊದಲು ನೋಡೋಣ ನಾನ್ HK ರೀಸನ್, ಆಮೇಲೆ ನೋಡೋಣ HK ರೀಸನ್ಗೆ ಸಂಬಂಧಪಟ್ಟ ಹಾಗೆ ಕಟ್ ಆಫ್ ಏನಿತ್ತು 2020ಯಲ್ಲಿ ನಾವೀಗ ಒಂದು ಗೆಸ್ ಮಾಡ್ಬೋದು. ನೀವು ಸಹ ಗೆಸ್ ಮಾಡ್ಬೋದು, ಈ ರೀತಿ ಆಗ್ಬೋದಪ್ಪ ಅಂತೇಳಿ. ಯಾವಾಗ ಆಲ್ ಇಂಡಿಯಾ ರ್ಯಾಂಕಿಂಗ್ ತೆಗೆದುಕೊಂಡಿನಪ್ಪ ಅಂತಂದರೆ ನೀವು ಇಲ್ಲಿ ಯಾವುದೇ ರೀತಿ ಕಟ್ ಆಫ್ ಏನಪ್ಪ ಅಂದರೆ ಫಿಸಿಕ್ಸ್ ಟಫ್ ಇತ್ತು, ಕೆಮಿಸ್ಟ್ರಿ ಈಸಿ ಇತ್ತು, ಬಯಾಲಜಿ ಭಾಳ ಈಸಿ ಇತ್ತು, ಯಾವುದೇ ರೀತಿ ಕನ್ಸಿಡರ್ ಮಾಡೋಂಗಿರೋದಿಲ್ಲ. ಒಂದು ಕಾಂಪ್ರೆಸ್ ಇರುತ್ತೆ. ನಾನು ಹೇಳ್ತಾ ಇದ್ದೀನಿ, ಒಂದು ರ್ಯಾಂಕಿಂಗ್ ತೆಗೆದುಕೊಂಡ್ರೆ ಆ ಒಂದು ರ್ಯಾಂಕಿಂಗ್ ನಡುವೆ ಎಷ್ಟು ಜನ ಕರ್ನಾಟಕದ ಮಕ್ಕಳಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಇರುವಂಥದ್ದು ಮ್ಯಾಕ್ಸಿಮಮ್. ಮತ್ತು ನಿಮ್ಮ ಕ್ಯಾಟಗರಿಯಲ್ಲಿ ನೋಡಿದಾಗ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಟೋಟಲಿ ಡಿಪೆಂಡ್ ಆಗಿರುವಂಥದ್ದು. ಮತ್ತು ಫಸ್ಟ್ ನಾವು ನೋಡೋಣ ನಾನ್ HK ರೀಸನ್ ನೋಡಿದ್ರೆ 1 ಜನ ಅಂದರೆ ಫಸ್ಟ್ ಕ್ಯಾಟಗರಿಯಲ್ಲಿ ಜನರಲ್ ಮೆರಿಟ್ ಇದ್ದರೆ 83,917 ಆಗಿತ್ತು ಆಲ್ ಅಮೀನ್ ಮೆಡಿಕಲ್ ಕಾಲೇಜಲ್ಲಿ. ಅದೇ ರೀತಿ ಫಸ್ಟ್ ಕ್ಯಾಟಗರಿ ಕನ್ನಡ ಮೀಡಿಯಮ್ ಇದ್ದರೆ 1,11,466 ಆಗಿತ್ತು. ಆ ವಿದ್ಯಾರ್ಥಿ ಸುಬ್ಬಯ್ಯ ಮೆಡಿಕಲ್ ಕಾಲೇಜಲ್ಲಿ ತೆಗೆದುಕೊಂಡಿದ್ದಾನೆ. ಮತ್ತು ಫಸ್ಟ್ ಕ್ಯಾಟಗರಿ ರೂರಲ್ ಆಗಿದ್ದರೆ 98,407 ಆಗಿತ್ತು. ಸಪ್ತಗಿರಿ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ. ಸೊ ಓವರಾಲ್ ಹೇಳಬೇಕಂದ್ರೆ ಫಸ್ಟ್ ಕ್ಯಾಟಗರಿಲಿರುವಂಥ ಮಕ್ಕಳಿಗೆ ನಾನು ಅನುಭವದ ಪ್ರಕಾರ ಹೇಳ್ತಾ ಇದ್ದೀನಿ. ಸೊ ಸ್ವಲ್ಪ ಕಾಂಪಿಟೇಷನ್ ಹೈ ಅಂತಂದರೂ ಸಹ 80,000ವರೆಗೂ ಇದ್ದರೆ ಸಿಗುವಂಥ ಸಾಧ್ಯತೆ ಇದೆ, 80,000ವರೆಗೂ. ಸೊ ಅದೇ ರೀತಿ ಕನ್ನಡ ಮೀಡಿಯಮ್ ಇದ್ದರೆ 1,11,000 ಇದೆ. ನನ್ನ ಪ್ರಕಾರ 1,05,000 1,06,000 ಇದ್ದರೆ ನೀವು ಸೇಫ್ ಅಂತ ಅನ್ಕೋತೀನಿ. ಅದೇ ರೀತಿ ರೂರಲ್ ಇದ್ದರೆ 98,000 ಇದೆ. ಸೊ ಅಪ್ರಾಕ್ಸಿಮೇಟ್ಲಿ 98,000 ಆಗಲಿ 99,000 ಆಗಲಿ 1,00,000 ಇದ್ದರೂ ಸಹ ಸಿಗ್ಬೋದು ಅನ್ಬೋದು. ಯಾಕಂದರೆ ನಾವು ಬರ್ತಾ ನೋಡ್ತಾ ಹೋದರೆ ರೂರಲ್ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಬರ್ತಾ ಇದೆ. ಅದೇ ರೀತಿ 2AG ನಾವು ನೋಡಿದ್ರೆ 88,588 ಆಗಿತ್ತು, ಆಕಾಶ್ ಮೆಡಿಕಲ್ ಕಾಲೇಜ್ನಲ್ಲಿ ಸಿಕ್ಕಿದೆ. 2AK 1,05,819 ಅಲಾಮಿನ್ ಮೆಡಿಕಲ್ ಕಾಲೇಜ್ನಲ್ಲಿ. 2AR 94,489
ಓಕೆ 94,489 ಅಲಾಮಿನ್ ಮೆಡಿಕಲ್ ಕಾಲೇಜ್ನಲ್ಲಿ ಸಿಕ್ಕಿದೆ. 2A ಯೂಸಲಿ ಸೀಟ್ಸ್ ಇರುತ್ತೆ, ಜಾಸ್ತಿ ಸೀಟ್ ಇದೆ. SC ಆದ ನಂತರ ನೆಕ್ಸ್ಟ್ ಹೈಯೆಸ್ಟ್ ಜಾಸ್ತಿ ಸೀಟ್ ಇರೋದು ಈ ಒಂದು ಕ್ಯಾಟಗರಿಯಲ್ಲಿ. ಸೊ 88,000 ಅಂತಂದರೆ ನಾವು 85-86ವರೆಗೂ ಇದ್ದರೆ ಸಿಗೋ ಸಾಧ್ಯತೆ ಇರುತ್ತೆ. ಇದು ಕನ್ನಡ ಮೀಡಿಯಮ್ 1,03,000ವರೆಗೂ ಇದ್ದರೂ ಸಹ ಸಿಗುವಂಥ ಸಾಧ್ಯತೆ ಇರುತ್ತೆ. 94,000 to 95,000 ಇದ್ದರೂ ಸಹ ಸಿಗ್ಬೋದು. ರೂರಲ್ಲೆಲ್ಲ ಅಷ್ಟೊಂದು ಬದಲಾವಣೆ ಆಗೋದಿಲ್ಲ ಅಂತ ಅನ್ಕೋತೀನಿ. 2BGನಲ್ಲಿ 75,803 ಡಾಕ್ಟರ್ ಚಂದ್ರ ಮೆಡಿಕಲ್ ಕಾಲೇಜ್ನಲ್ಲಿ ತೊಗೊಂಡಿದ್ದಾರೆ. 2BK ನೋಡಿದ್ರೆ ಕನ್ನಡ ಮೀಡಿಯಮ್ದು 1,16,342 ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜ್ನಲ್ಲಿ. 2Bನಲ್ಲಿ ಯೂಸಲಿ ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳು ಸ್ವಲ್ಪ ಕಡಿಮೆ ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ನೀವು ಜಾಸ್ತಿ ಒಂದೊಳಗಿದ್ದರೂ ಸಹ ಯೂಸಲಿ ಕಟ್ ಆಫ್ ಲೋ ಇರುತ್ತೆ ಅಂದ್ಕೊಳ್ಳಿ. 2Bನಲ್ಲಿ ಸ್ಪೆಷಲಿ ಕನ್ನಡ ಮೀಡಿಯಮ್ ಸ್ವಲ್ಪ ಕಡಿಮೆನೇ ಇರ್ತಾರೆ. 2B ರೂರಲ್ಲು ಸಹ 94,000 ಇದೆ, ಕಂಚೂರು ಮೆಡಿಕಲ್ ಕಾಲೇಜಲ್ಲಿ ಸಿಕ್ಕಿರುವಂಥದ್ದು. 94,108 ಇದೆ. ಸೊ ಇಲ್ಲೂ 94,000 95,000 ಇದ್ದರೂ ಸಿಗ್ಬೋದು ಅನ್ಕೋತೀವಿ. ಬಟ್ ಜನರಲ್ 2B ಜನರಲ್ ಬಗ್ಗೆ ಮಾತಾಡಿದ್ರೆ 72 to 75 ಬಿಟ್ವೀನ್ ಇದ್ದರೆ ಸಿಗ್ಬೋದು ಅನ್ಕೋತೀನಿ. ಕಟ್ ಆಫ್ ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ. ಹೆಚ್ಚಿನ ಆಗ್ಬೋದು, ಕಡಿಮೆನೂ ಆಗ್ಬೋದು, ಡಿಪೆಂಡ್ ಆನ್ ಎಷ್ಟು ಜನ ಆ ಕೆಟಗರಿಯಲ್ಲಿ ನಿಮ್ಮೇನು ರ್ಯಾಂಕಿಂಗ್ ಬಂದಿರೋದು, ಎಷ್ಟು ಜನ ಕರ್ನಾಟಕದಿಂದ ನಿಮ್ಮ ಕೆಟಗರಿಯಲ್ಲಿರುವಂಥ ವಿದ್ಯಾರ್ಥಿಗಳಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಕೆಟಗರಿಯಲ್ಲಿ ಜಾಸ್ತಿ ಇರ್ಬೋದು, ಕೆಲವು ಕೆಟಗರಿಯಲ್ಲಿ ಕಡಿಮೆ ಇರ್ಬೋದು. ಹಾಗಾಗಿ ಕಟ್ ಆಫ್ನಲ್ಲಿ ವೇರಿಯೇಷನ್ ಆಗೇ ಆಗುತ್ತೆ. 3AG ಬಗ್ಗೆ ಹೇಳಬೇಕು ಅಂದರೆ 70,101 KBN ಕಾಲೇಜಲ್ಲಿ ತೊಗೊಂಡಿದ್ದಾರೆ. 2AK 1,11,484 ನಿಜಲಿಂಗಪ್ಪ ಕಾಲೇಜ್. 2AR 87,466 ಇಲ್ಲಿ ಕಂಚೂರು ಮೆಡಿಕಲ್ ಕಾಲೇಜ್. ಸೊ 3A ಯೂಸಲಿ ಇದು ಸಹ ಕಾಂಪಿಟೇಷನ್ ಇರುತ್ತೆ, ಕಡಿಮೆ ಸೀಟ್ಸ್ ಇದೆ ಇದರಲ್ಲಿ. 70,000 ಅಂದರೆ ನಾವೇನು 67,000-68,000ವರೆಗೂ ನೋಡ್ಬೋದು ಅನ್ಕೋತೀನಿ. ಕನ್ನಡ ಮೀಡಿಯಮ್ ಇದ್ದರೆ 1,11,000 1,00,000 ಲೈಕ್ ಏನಿಲ್ಲ ಅಂದರೆ 7,000 8,000 ಅಥವಾ 1,12,000ವರೆಗೂ ಸಿಗ್ಬೋದು ಅನ್ಕೋತೀನಿ. ರೂರಲ್ 87,000 ಅಂದರೆ 85,000 to 90,000ವರೆಗೂ ಇದ್ದರೂ ಎಕ್ಸ್ಪೆಕ್ಟ್ ಮಾಡ್ಬೋದು. 3BGನಲ್ಲಿ ಇಲ್ಲಿಯೂ ಸಹ ಭಾಳಷ್ಟು ಕಾಂಪಿಟೇಷನ್ ಇರುತ್ತೆ. 69,402 ಶ್ರೀನಿವಾಸ್ ಮೆಡಿಕಲ್ ಕಾಲೇಜ್. 3BK 94,356 BGS ಮತ್ತು ಆಮೇಲೆ 3BR ಇದ್ದರೆ 87,203 ನವೋದಯ ಮೆಡಿಕಲ್ ಕಾಲೇಜ್ನಲ್ಲಿ ರಾಯಚೂರು ಕಾಲೇಜ್ನಲ್ಲಿ ಸೀಟ್ ಸಿಕ್ಕಿರುವಂಥದ್ದು. ಸೊ ಇಲ್ಲಿ ಸಹ ಭಾಳಷ್ಟು ಕಾಂಪಿಟೇಷನ್ ಇರುತ್ತೆ. 69,000 ಅಂದರೆ ಈ ವರ್ಷ ಏನು ಹೇಳಿದ್ರು 67 ಆಗ್ಬೋದು ಅನ್ಕೋತೀನಿ. ಕನ್ನಡ ಮೀಡಿಯಮ್ ಇಲ್ಲಿ ಸಹ ಕನ್ನಡ ಅಲ್ಲಿ ರೂರಲ್ಲಿ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ. ಸೊ 94,000-92,000ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ರೂರಲ್ಲಿದ್ದರೆ 87 ಅಥವಾ 85ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ 3Bನಿಂದಲೂ ಯೂಸಲಿ ರೂರಲ್ ಸ್ವಲ್ಪ ಜಾಸ್ತಿನೇ ಇರ್ತಾರೆ. ಬಟ್ ಜನರಲ್ ಮೆರಿಟ್ ಕನ್ಸಿಡರ್ ಮಾಡಿದಾಗ ಫಸ್ಟ್ ಆ್ಯಕ್ಚುಲಿ ಆ್ಯಸ್ ಪರ್ ದ ಏನಪ್ಪ ಅಂದರೆ ಸಾಫ್ಟ್ವೇರ್ದು ಹೇಳಬೇಕು ಅಂತಂದರೆ ಮೊದಲಲ್ಲಿ ಯೂಸಲಿ ಸ್ಪೆಷಲ್ ಕ್ಯಾಟಗರಿ ಆದ ನಂತರ ಸ್ವಿಚ್ ಆಗೋದು ಜನರಲ್ ಮೆರಿಟ್ ನೋಡೋ 69,483 ಅಂದರೆ ಈ ವರ್ಷ ನಮ್ಮ ಹತ್ರ 65,000-66,000ವರೆಗೂ ನಾವು ನೋಡ್ಬೋದು ಅನ್ಕೋತೀನಿ. ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಾಗ ಚೆಕ್ ಮಾಡ್ಕೊಳ್ಳಿ. KBNನಲ್ಲಿ ಸಿಕ್ಕಿದೆ ಲಾಸ್ಟ್ ಟೈಮ್. GMK 1,04,442 ಡಾಕ್ಟರ್ ಚಂದ್ರ ಮೆಡಿಕಲ್ ಕಾಲೇಜ್. ಆಮೇಲೆ GMR 87,690 ರ್ಯಾಂಕಿಂಗ್ ಸೇಮ್ ಕಾಲೇಜ್ನಲ್ಲಿ ಕಟ್ ಆಫ್ ಆಗಿರುವಂಥದ್ದು. ಸೊ ಎಲ್ಲ ಜನರಲ್ ಮೆರಿಟ್ ಆಗಲಿ ಅದಾದ ನಂತರ ಸ್ಪೆಷಲ್ ಕ್ಯಾಟಗರಿ ಆದ ನಂತರ ನೆಕ್ಸ್ಟ್ ಸೀಟ್ ಹಂಚಿಕೆ ಆಗೋದೇ ಕನ್ನಡ ಮೀಡಿಯಮ್ನಲ್ಲಿ, ನಂತರ ರೂರಲ್ನಲ್ಲಿ ಯೂಸಲಿ ಆಗುತ್ತೆ. ಅದಾದ ನಂತರ ಮತ್ತು ಕ್ಯಾಟಗರಿ ರೆಸ್ಪೆಕ್ಟಿವ್ 2AK 2AR ಮತ್ತು ಆಮೇಲೆ SCK SR ಈ ರೀತಿ ಕ್ಯಾಟಗರಿ ವೈಸ್ ಯೂಸಲಿ ಹೋಗುತ್ತೆ. ಸಾಫ್ಟ್ವೇರ್ ವರ್ಕ್ ಹೇಳ್ತಾ ಇದ್ರಿ, ಮೊದಲೆಲ್ಲ ಜನರಲ್ ಮೆರಿಟ್ ಸೀಟ್ ಸೆಲೆಕ್ಟ್ ಆಗುವಂಥದ್ದು. ಅದಾದ ನಂತರ ಕ್ಯಾಟಗರಿ ಸೀಟ್ ಎಲ್ಲ ಹಂಚಿಕೆ ಆಗುತ್ತೆ. ಅದಾದ ನಂತರ ಕನ್ನಡ ಮೀಡಿಯಮ್ ಇದ್ದರೆ ಮೊದಲು GMK ಎಲ್ಲ ಯಾವುದೇ ಕ್ಯಾಟಗರಿ ಇರಲಿ ಮೊದಲು ಹೇಳ್ತೇನೆ. ಒಂದು ವೇಳೆ ನೀವು SCK ಬಿಲಾಂಗ್ ಆದ SCKನಲ್ಲಿ ಸೀಟ್ ಸಿಗೋದಿಲ್ಲ, GMKನಲ್ಲಿ ಸೀಟ್ ಸಿಗುತ್ತೆ. ಅದಾದ ನಿಮಗೆ ಉಳಿದಿರುವಂಥ ಸೀಟ್ SCK ಬೇರೆ SC ವಿದ್ಯಾರ್ಥಿಗಳಿಗೆ ಸಿಗುವಂಥದ್ದು ಇಲ್ಲಿ ಸಹ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದರಲ್ಲಿ ಅಷ್ಟೊಂದು ದೊಡ್ಡ ವೇರಿಯೇಷನ್ ಆಗೋದಿಲ್ಲ ಅನ್ಕೋತೀನಿ. ಕಾಂಪಿಟೇಷನ್ ಭಾಳ ಆಗ್ಬೋದು. 69 ಅಂದರೆ 66 67 ಆಗ್ಬೋದು. 1,00,000 ಇದ್ದರೆ ಐ ಥಿಂಕ್ ಇಲ್ಲಿ ಏನಪ್ಪ ಅಂದರೆ 97-98 ಆಗ್ಬೋದು ಅನ್ಕೋತೀನಿ. GMR 87,000 ಇದ್ದರೆ ಸೊ ಇಲ್ಲಿ ಕಾಂಪಿಟೇಷನ್ ಯೂಸಲಿ ಇದೇ ಇರುತ್ತೆ. ಅಪ್ ಟು 85,000ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ಕೋತೀನಿ. SCGನಲ್ಲಿ 1,87,779 ಕನ್ನಡ ಮೀಡಿಯಮ್ ಇದ್ದರೆ 2,10,657 ರೂರಲ್ ಇದ್ದರೆ 2,10,239 ಶ್ರೀನಿವಾಸ್ ಅಲಾಮಿನ್ ಮತ್ತು ಡಾಕ್ಟರ್ ಚಂದ್ರಮ್ಮ ಮೆಡಿಕಲ್ ಕಾಲೇಜಲ್ಲಿ ದಯಾನಂದ ಸಾಗರ್ ಮೆಡಿಕಲ್ ಕಾಲೇಜ್ನಲ್ಲಿ ಕಟ್ ಆಫ್ ಇದೆ 1,86,000. ಇಲ್ಲಿನೂ ಸಹ ಈ ಕಾಂಪಿಟೇಷನ್ ಭಾಳಷ್ಟು ಆಗಿದೆ. ಮತ್ತು ಇಲ್ಲೊಂದು ವಿದ್ಯಾರ್ಥಿಗಳು ಇಲ್ಲಿ ಆ್ಯಕ್ಚುಲಿ ಸೀಟ್ಸ್ಗಳು ಸಹ ಸೀಟ್ಸ್ ಭಾಳ ಇರ್ತವೆ. 1,86,000 1,80,000ವರೆಗೂ ಇದ್ದರೂ ಸಿಗ್ಬೋದು. ಕನ್ನಡ ಮೀಡಿಯಮ್ 2,10,000 ಆಲ್ಮೋಸ್ಟ್ ಸೇಮ್ ಆಗ್ಬೋದು ಅನ್ಕೋತೀನಿ. ಅಷ್ಟೊಂದು ವೇರಿಯೇಷನ್ ಆಗೋದಿಲ್ಲ. ರೂರಲ್ನಲ್ಲಿ ಇನ್ನೂ ಸಹ ಆಲ್ಮೋಸ್ಟ್ 2,10,000 ಅಂದರೆ 2,05,000 ಆಗ್ಬೋದು ಅನ್ಕೋತೀನಿ. ಈ ಒಂದು SCನಲ್ಲಿ ಸೀಟ್ ಜಾಸ್ತಿ ಇದೆ, ಹಾಗಾಗಿ ಅಷ್ಟೊಂದು ಯೂಸಲಿ ಮಕ್ಕಳು ಕಡಿಮೆ ಇರ್ತಾರೆ ಆ ಒಂದು ಇದರಲ್ಲಿ. ಬಟ್ ಈಗ ಕಾಂಪಿಟೇಷನ್ ಜಾಸ್ತಿ ಇದೆ, ಹಾಗಾಗಿ ಅಪ್ ಟು 2,00,000ವರೆಗೂ ಒಂದು ವೇಳೆ ನಿಮ್ಮ ರ್ಯಾಂಕಿಂಗ್ ಬಂದರೆ ನೀವು ಕನ್ನಡ ಅಥವಾ ರೂರಲ್ನಲ್ಲಿ ಬಿಲಾಂಗ್ ಇದ್ದರೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಜನರಲ್ SCGನಲ್ಲಿದ್ದರೆ 1,86,000 ಒಂದು ವೇಳೆ ನಿಮ್ಮ ರ್ಯಾಂಕಿಂಗ್ 1,50,000 1,60,000 ಬಂದರೂ ಸಹ 1,70,000 ಬಂದರೂ ಸಹ ಈಸಿಲಿ ಹೋಪ್ ಇಡ್ಬೋದು. STನಲ್ಲಿ ನೋಡಿದ್ರೆ
1,19,333 ಇದೆ ಅಲಮಿನ್ ಕಾಲೇಜ್ ಮತ್ತು ಎಸ್ ಟಿ ಕೆ 1,36,747 ಎಸ್ ನಿಜಲಿಂಗಪ್ಪ ಕಾಲೇಜ್ ಎಸ್ ಟಿ ಆರ್ 1,26,609 ಎ ಜೆ ಮೆಡಿಕಲ್ ಕಾಲೇಜ್ನಲ್ಲಿನ ಲಾಸ್ಟ್ ಇಯರ್ ಕಟ್ ಆಫ್ ಆಗಿದೆ. ಎಸ್ ಟಿನಲ್ಲಿ ಸೀಟ್ ಕಡಿಮೆ ಇದೆ 1,19,000 ಈ ವರ್ಷ 1,10,000ವರೆಗೂ ಆಗ್ಬೋದು ಅನ್ಕೋತೀನಿ. ಕನ್ನಡ ಮೀಡಿಯಮ್ ಇದ್ದರೆ 1,36,000 1,40,000ವರೆಗೂ ಆಗ್ಬೋದು. ಯಾಕಂದರೆ ಪರ್ಟಿಕ್ಯುಲರ್ ನೋಡಿದ್ರೆ ಎಸ್ ಟಿ ನೋಡಿದಾಗ ಮತ್ತು ಕನ್ನಡ ಸೀಟ್ಸ್ಗಳು ಸಹ ಕಡಿಮೆ ಇರುತ್ತೆ, ಸ್ವಲ್ಪ ಕಾಂಪಿಟೇಷನ್ ಯೂಸಲಿ ಇರುತ್ತೆ. ಎಸ್ ಟಿ ಆರ್ 1,26,000 1,30,000 1,25,000 ಇನ್ ಬಿಟ್ವೀನ್ ಇದರಲ್ಲಿ ಸಿಗುವಂಥ ಸಾಧ್ಯತೆ ಇದೆ. ಈಗ ನಾವು ನೋಡೋಣ ಎಚ್ ಕೆ ರೀಸನ್ಗೆ. ನಾನು ಹೇಳ್ತಾ ಇದ್ದೀನಿ ಎಕ್ಸ್ಪೆಕ್ಟೆಡ್ ಇಷ್ಟು ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಎಚ್ ಕೆ ರೀಸನ್ ನೋಡಿದ್ರೆ ಒಂದು ವೇಳೆ ನೀವು ಕ್ಯಾಟಗರಿ 1 ಬಿಲಾಂಗ್ ಆದರೆ 96,785 ಮತ್ತು ಕನ್ನಡ ಮೀಡಿಯದ್ರೆ 46,018 ಮತ್ತು ರೂರಲ್ ಇದ್ದರೆ 93,778 ಇದೆ. ಸೊ ಸುಬೆ ಮೆಡಿಕಲ್ ಕಾಲೇಜ್, ವಿಜಯನಗರ, ಬಳ್ಳಾರಿ ಮೆಡಿಕಲ್ ಕಾಲೇಜ್ ಆಗಲಿ ಮತ್ತು ಕೊಪ್ಪಳ ಮೆಡಿಕಲ್ ಕಾಲೇಜ್ನಲ್ಲಿ ಸಿಕ್ಕಿರುವಂಥದ್ದು. ಸೊ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಏನು ಮಾಡಿ 96 ಅಂದರೆ ಅಪ್ ಟು 90,000, ಆಮೇಲೆ ಇಲ್ಲಿ ಅಂದರೆ 40,000, ಇಲ್ಲಾಂದರೆ 90,000ವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ಕೋತೀನಿ. ಸ್ವಲ್ಪ -5 +5 ಇಲ್ಲಿ ಆಗ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಆನ್ ಎಷ್ಟು ಸ್ಟೂಡೆಂಟ್ಸ್ ಅವೈಲೇಬಲ್ ಇದ್ದಾರೆ ನಿಮ್ಮ ರ್ಯಾಂಕಿಂಗ್ವರೆಗೂ ಅಂತಂದು ಅದ್ರ ಮೇಲೆ ಡಿಪೆಂಡ್ ಆಗುವಂಥದ್ದು. ಸೊ 2AH ಅಪ್ಪ ಅಂದ್ರೆ 90,392, 2AKH 1,06,500, 2ARH 1,02,658 ಕಟ್ ಆಫ್ ಆಗಿರುವಂಥದ್ದು ಶ್ರೀನಿವಾಸ್ ಕಾಣಿಚೂರು ಮತ್ತು ಆಮೇಲೆ MBG ಮೆಡಿಕಲ್ ಕಾಲೇಜಲ್ಲಿ. 2Aನಲ್ಲಿ ಸೊ 90,000 ಅಂದರೆ ಅಪ್ ಟು ನಿಮಗೆ ಏನಂದರೆ 87,000-88,000 ಇದ್ರೂ ಸೇಫ್ ಅನ್ಕೋತೀನಿ. ಇದು 1 lakh ಇರ್ಬೋದು, ಇದು ಮತ್ತು 1 lakh ಸಮೀಪ ಇದ್ರೂ ಸಹ ನೀವು ಸೇಫ್ ಅನ್ಕೋತೀನಿ. ಸೊ ಮತ್ತು 2B ಕ್ಯಾಟಗರಿಯಲ್ಲಿ ಹೇಳಬೇಕು ಅಂದರೆ 85,407, ಇದು 1,14,000, ಆಮೇಲೆ ರೂರಲ್ ಇದ್ದರೆ 95,300 ಇದೆ. 2 ಇದೆ. JJM ರಿಮ್ಸ್ ಮತ್ತು ಆಮೇಲೆ AJMC ಮೆಡಿಕಲ್ ಕಾಲೇಜ್ನಲ್ಲಿ ಸಿಕ್ಕಿದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ಅಂದರೆ 2B ಕ್ಯಾಟಗರಿಗೆ ಬಿಲಾಂಗ್ ಆಗಿದ್ದು ಒಂದು ವೇಳೆ ನಿಮ್ಮ ರ್ಯಾಂಕಿಂಗ್ 80,000 ಇದ್ದರೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ 1,10,000ವರೆಗೂ ಅಥವಾ ಇಲ್ಲಿ 92,000ವರೆಗೂ ಇದ್ದರೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ 3H 94,347, ಕನ್ನಡ ಮೀಡಿಯಮ್ ಇದ್ದರೆ 73,447 ಮತ್ತು ಇದು 1 lakh ಇದೆ. ರೂರಲ್ ಬಗ್ಗೆ ಹೇಳಬೇಕು ಅಂತಂದರೆ BGSನಲ್ಲಿ ಆಗಲಿ ಮತ್ತು ವಿಜಯನಗರ ಮೆಡಿಕಲ್ ಕಾಲೇಜ್ ಆಗಲಿ ಮತ್ತು ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ನಲ್ಲಿ ಕಟ್ ಆಫ್ ಆಗಿದೆ. ಸೊ 3A ಕ್ಯಾಟಗರಿ ಇದ್ದರೆ 90,000ವರೆಗೂ ಇದ್ದರೆ ಸಿಗ್ಬೋದು ಅನ್ಕೋತೀನಿ. 3A ಇದ್ದರೆ 70,000ವರೆಗೂ ಇದ್ದರೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು 1 lakh ಅಂದರೆ 95,000-98,000 ಅಥವಾ 1,05,000 1,06,000ವರೆಗೂ ಇದ್ದರೂ ಸಹ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರದ್ದು ಜನರಲ್ ಮೆರಿಟ್ ಹೇಳಬೇಕಂದ್ರೆ 81,906, ಕನ್ನಡ ಮೀಡಿಯಮ್ 1,04,887, ರೂರಲ್ ಇದ್ದರೆ 99,428 ಇದೆ. ಕಂಚೂರು ಡಾಕ್ಟರ್ ಚಂದ್ರ ಮೆಡಿಕಲ್ ಕಾಲೇಜ್ ಆಗಲಿ ಮತ್ತು KBನಲ್ಲಿ ಸಿಕ್ಕಿರುವಂಥದ್ದು. ಸೊ ಇಲ್ಲಿ ನಾವು ನೋಡಿದ್ರೆ ಜನರಲ್ ಮೆರಿಟಲ್ಲಿ ಹೇಳಬೇಕಂದ್ರೆ ಇಲ್ಲೂ ಸಹ ಕಾಂಪಿಟೇಷನ್ ಆಗುತ್ತೆ. 81 ಇದ್ದರೆ 75-78 ಈ ರೀತಿ ಆಗ್ಬೋದು. ಆಮೇಲೆ ಕನ್ನಡ ಮೀಡಿಯಮ್ ಇದ್ದರೆ 1 lakhವರೆಗೂ ಆಗ್ಬೋದು ಅನ್ಕೋತೀನಿ. ರೂರಲ್ ಇದ್ದರೆ 99 ಇದೆ ಅಂದರೆ 97-98ವರೆಗೂ ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ SC ಬಗ್ಗೆ ಹೇಳಬೇಕು ಅಂದರೆ 1,89,358, ಆಮೇಲೆ ಕನ್ನಡ ಮೀಡಿಯಮ್ ಇದ್ದರೆ 2,13,772, ರೂರಲ್ ಇದ್ದರೆ 2,23,453. ಒಟ್ಟಲ್ಲಿ ಅಂದರೆ ನೀವು ಹೈದರಾಬಾದ್ ಕರ್ನಾಟಕ ರೀಸನ್ ಇದ್ದು 2 lakh ಸಮೀಪ ಬಂದರೆ ಅಥವಾ 2 lakh ಸ್ವಲ್ಪ 10,000 ಒಳಗಡೆ ಬಂದರೆ ಸೇಫ್ ಅನ್ಕೋತೀನಿ, ಸಿಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ಒಂದು ವೇಳೆ SC ಜನರಲ್ ಇದ್ದರೆ 1,89,000 1,75,000ವರೆಗೂ ನಿಮ್ಮ ರ್ಯಾಂಕಿಂಗ್ ಇದೆ. 1,75,000 ಪ್ಲಸ್ ಇದ್ದು ಅಥವಾ 1,92,93,000ವರೆಗೂ ಇದ್ದರೂ ಸಹ ಸಿಗುವಂಥ ಸಾಧ್ಯತೆ ಯೂಸಲಿ ಇರುತ್ತೆ. STG, STK, STR ಇದ್ದರೆ 1,17,166, 1,24,591, 1,30,645 ಕಟ್ ಆಫ್ ಆಗಿತ್ತು. ಸೊ ನನ್ನ ಪ್ರಕಾರ STನಲ್ಲಿ 1 lakhವರೆಗೂ ಇರಬೇಕಾಗುತ್ತೆ. 1,10,000ವರೆಗೂ ಇದ್ದರೂ ನಡೀತೆ ಅನ್ಕೋತೀನಿ. ಕನ್ನಡ ಮೀಡಿಯಮ್ ಇದೆ 1,24,591 ಇದೆ. ಸೊ 1,20,000ವರೆಗೂ ಬಂದರೆ ಗುಡ್. ಆಮೇಲೆ ರೂರಲ್ 1,30,000 ಇದೆ. 1,20,000-25,000 ಈ ರೀತಿ ಇದ್ದರೆ ಸಿಗುವಂಥ ಸಾಧ್ಯತೆ. ಯಾಕಂದರೆ ರೂರಲ್ ಇದು ST ಬಗ್ಗೆ ಹೇಳಬೇಕು ಅಂದರೆ ಕಡಿಮೆ ನಂಬರ್ ಆಫ್ ಸೀಟ್ಸ್ ಇವೆ. ಸೊ ಹಾಗಾಗಿ ಇಲ್ಲಿ ಕಾಂಪಿಟೇಷನ್ ಭಾಳಷ್ಟು ಇರುತ್ತೆ. STನಲ್ಲಿ ಎಸ್ಪೆಷಲಿ ಕಡಿಮೆ ನಂಬರ್ ಆಫ್ ಸೀಟ್ಸ್ ಇದೆ ಇಲ್ಲಿ ST ಬಗ್ಗೆ ನಾನು ಹೇಳಿದ್ರೆ. ಸೊ SC ಆಗಲಿ ಮತ್ತು 2A ಕ್ಯಾಟಗರಿಯಲ್ಲಿ ಆಗಲಿ ಸೀಟ್ಸ್ಗಳ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ಅಂಥ ವಿದ್ಯಾರ್ಥಿ ಕನ್ನಡ ಮತ್ತು ರೂರಲ್ ಇದ್ದರೆ ಭಾಳಷ್ಟು ಸೇಫ್ ಅನ್ಕೋತೀನಿ. ಆಮೇಲೆ ಯೂಸಲಿ ಕಾಂಪಿಟೇಷನ್ ಇರುವಂಥದ್ದು. ಓಕೆ, ಸೊ ಈ ವಿಡಿಯೋದಲ್ಲಿ ಏನೆಲ್ಲ ಹೇಳ್ತೇನೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಬೇಸ್ ಮೇಲೆ ನಾನು ನಿಮಗೆ ಒಂದು ಕಟ್ ಆಫ್ ರ್ಯಾಂಕಿಂಗ್ ಅನಲೈಸ್ ಮಾಡಿ ಅಂದರೆ ರ್ಯಾಂಕಿಂಗ್ ಅನುಗುಣವಾಗಿ ನಿಮ್ಗೆ ಹೇಳಿದ್ದೇನೆ. ಸೊ ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದ ನಂತರ ನಿಮ್ಮ ರ್ಯಾಂಕಿಂಗ್ ಏನು ಬರುತ್ತೋ ಅದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಸಿಗ್ಬೋದಾ ಸಿಗೋದಿಲ್ಲ ಅಂಥೇಳಿ. ಬಟ್ ಆದರೂ ಟೋಟಲಿ ಎಷ್ಟು ಜನ ಮಕ್ಕಳು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಎನಿವೆ ಒಂದು ರ್ಯಾಂಕಿಂಗ್ ಬಗ್ಗೆ ಒಂದು ಐಡಿಯಾ ಬಂತು ಅನ್ಕೋತೀನಿ. ಇಷ್ಟು ರ್ಯಾಂಕಿಂಗ್ ಬಂದರೆ ನೀವು ಸೇಫ್ ಅಂತ. ಓಕೆ, ಇದೂರಿನಲ್ಲಿ ಅಷ್ಟೊಂದು ವ್ಯತ್ಯಾಸ ಆಗೋದಿಲ್ಲ. ರ್ಯಾಂಕಿಂಗ್ ಬಗ್ಗೆ ನಾನು ಹಿಡಿದು ಮಾತಾಡಿದ್ರೆ ಅಷ್ಟೊಂದು ವ್ಯತ್ಯಾಸ ಯೂಸಲಿ ಆಗೋದಿಲ್ಲ. ಮಾರ್ಕ್ಸ್ ನೋಡಿದ್ರೆ ಭಾಳಷ್ಟು ವೇರಿಯೇಷನ್ ಆಗುತ್ತೆ. ನೀವು 2 ವರ್ಷ ಹಿಂದಕ್ಕಿನ ಮಾರ್ಕ್ಸ್ ಮತ್ತು ಅವ್ರ ರ್ಯಾಂಕಿಂಗ್ ಈಗಿನ ಮಾರ್ಕ್ಸ್ ಅಂದರೆ ಲಾಸ್ಟ್ ಇಯರ್ ಮಾರ್ಕ್ಸ್ ಮತ್ತು ರ್ಯಾಂಕಿಂಗ್ ನೋಡಿದ್ರೆ ಭಾಳಷ್ಟು ಡಿಫ್ರೆನ್ಸ್ ಇದೆ. ಈ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಯಾಕಂದರೆ ಸೇಮ್ ಸಂಖ್ಯೆ ತೆಗೆದುಕೊಂಡಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆದಂಗೆಲ್ಲ ರ್ಯಾಂಕಿಂಗ್ನಲ್ಲಿ ಭಾಳಷ್ಟು ವ್ಯತ್ಯಾಸ ಆಗುತ್ತೆ. ಮತ್ತು ಹುಡುಗರು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇನ್ನೊಂದು ಅಂದರೆ ಹೇಳಿದ್ನಲ್ಲ 500 ಮಾರ್ಕ್ಸ್ ತೆಗೆದುಕೊಂಡಿರೋ ಸಂಖ್ಯೆ ಭಾಳಷ್ಟು ವಿದ್ಯಾರ್ಥಿಗಳು ಇರ್ತಾರೆ. ಹಾಗಾಗಿ ಆ ಒಂದು ರ್ಯಾಂಕಿಂಗ್ನಲ್ಲಿ ಏನಪ್ಪ ಅಂದರೆ 500 ತೆಗೆದುಕೊಂಡಿರುವಂಥ ರ್ಯಾಂಕಿಂಗ್ನಲ್ಲಿ ಭಾಳಷ್ಟು ವ್ಯತ್ಯಾಸ ಆಗುತ್ತೆ. 3,000, 4,000, 5,000 ಆಗುವಂಥ ಸಾಧ್ಯತೆ ಇರುತ್ತೆ ಆಲ್ ಇಂಡಿಯಾ ರ್ಯಾಂಕಿಂಗ್ನಲ್ಲಿ. ಸೊ ಹಾಗಾಗಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಎನಿವೆ ಇದು ಆಗಿತ್ತು ಕಟ್ ಆಫ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ.
ನೆಕ್ಸ್ಟ್ ವಿಡಿಯೋದಲ್ಲಿ ಟಾಪ್ ಮೆಡಿಕಲ್ ಕಾಲೇಜುಗಳ ಪ್ರಯಾರಿಟಿ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೇನೆ. ವಿಡಿಯೋ ಚೆನ್ನಾಗಿ ಅನಿಸು ಲೈಕ್ ಮಾಡಿ ಮತ್ತು ಮ್ಯಾಗ್ಝಿನ್ದೊಂದಿಗೆ ಶೇರ್ ಮಾಡಿ. ವಿಡಿಯೋ ಮಾಡೋದಕ್ಕೆ ಭಾಳಷ್ಟು ಸಮಯ ಹಿಡಿಯುತ್ತೆ. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.